ಎಸ್, ಇವತ್ತು ನಿಮಗೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು. ಏನು ರಿತಿಕಾ ಮ್ಯಾಮ್ ಹೇಳ್ತಿದ್ದಾರೆ ಇವತ್ತು ಅನ್ನೋದು ಹೇಳ್ತೇನೆ. ವಾಟ್ ಇಸ್ ದ್ಯಾಟ್ ವಾಟ್ ಇಸ್ ದ್ಯಾಟ್ ಇಂಪಾರ್ಟೆಂಟ್ ಥಿಂಗ್? ಸೊ SSLC ಎಷ್ಟು ನಿಮಗೆ ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ಇವತ್ತು ಹೇಳ್ತೇನೆ ನಿಮಗೆ. SSLCನಲ್ಲಿ 625 ಔಟ್ ಆಫ್ 625 ಯಾಕಪ್ಪ ಸ್ಕೋರ್ ಮಾಡಬೇಕು? ಯಾಕಷ್ಟು ಸ್ಕೋರ್ ಮಾಡ್ಬೇಕು? ನಾವು ಇಷ್ಟು ಯಾಕೆ ಪ್ರೆಷರ್ ಕೊಡ್ತಿದ್ದಾರೆ ಪೇರೆಂಟ್ಸು, ಟೀಚರ್ಸು, ಸ್ಕೂಲ್ಸು, ಫ್ರೆಂಡ್ಸು ಎಲ್ಲ ಯಾಕೆ ಇಟ್ಟು ಪ್ರೆಷರ್ ಕೊಡ್ತಿದ್ದಾರೆ ಅನ್ನೋದು ನಿಮ್ಗೆ ಸ್ಯಾಡ್ ರಿಯಾಲಿಟಿ ಹೇಳ್ತೇನೆ ಆ್ಯಂಡ್ ಗುಡ್ ರಿಯಾಲಿಟಿ ಆಲ್ಸೋ. ಸೊ ಏನಪ್ಪ ಸ್ಯಾಡ್ ರಿಯಾಲಿಟಿ? ಸ್ಯಾಡ್ ರಿಯಾಲಿಟಿ ಅಂದರೆ ಏನಂದರೆ ಎಲ್ಲರದು ಒಂದೇ ಫೋಕಸ್ಸು ಫುಲ್ ಇನ್ ಇಂಡಿಯಾ who are studying CBSE, ಸ್ಟೇಟ್ ಬೋರ್ಡ್, ICSE, IGCSE ಅವ್ರ ಎಲ್ಲ ಬೋರ್ಡ್ಸ್ನಲ್ಲಿ 10th ಅಂದರೆ ಫುಲ್ ಫೋಕಸ್ಸು ಪರ್ಸೆಂಟೇಜ್ ಆಗಬೇಕಪ್ಪ. ಯಾಕೆ ಆಗಬೇಕು ಅದನ್ನು ಯಾರಿಗೂ ಹೇಳಲ್ಲ, ಬಟ್ ಏನು ಹೇಳ್ತಾರೆ, ಪರ್ಸೆಂಟೇಜ್ ಆಗಬೇಕು, ಚಲೋ ಮಾರ್ಕ್ಸ್ ಬೀಳಬೇಕು. ರಿಲೇಟಿವ್ಸ್ ಕೇಳ್ತಾರಪ್ಪ, ನೇಬರ್ಸ್ ಕೇಳ್ತಾರೆ, ಫ್ರೆಂಡ್ಸ್ ವಿಲ್ ಆಸ್ಕ್, ಡ್ಯಾಡ್ಸ್ ಫ್ರೆಂಡ್ಸ್ ವಿಲ್ ಆಸ್ಕ್, ಮೋಮ್ಸ್ ಫ್ರೆಂಡ್ಸ್ ವಿಲ್ ಆಸ್ಕ್, ಎಲ್ಲ ಫ್ರೆಂಡ್ಸ್ ಕೇಳ್ತಿದ್ದಾರೆ. ನನಗೆ ಪ್ರೆಷರ್ ಆಗಿಬಿಟ್ಟಿದೆ, ಎಲ್ಲರಿಗೂ ಅದೇ ಒಂತಲ್ಲಿ, ರೈಟ್? ಸೊ ನನಗೆ ಗೊತ್ತು ನಿಮ್ದು ಯಾವ ಪ್ರೆಷರ್ನಲ್ಲಿ ನೀವಿದ್ದಾರೆ ಅನ್ನೋದು. ನಾನು ನಿಮಗೆ ಇವತ್ತು ಸಪೋರ್ಟ್ ಮಾಡ್ತೀನಿ ಮತ್ತು ರಿಯಾಲಿಟಿ ಹೇಳ್ತೀನಿ ಯಾಕೆ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಕ್ಲಿಯರಾ? ಸೊ SSLCನಲ್ಲಿ ಮೇನ್ ಥಿಂಗ್ ಇರೋದೇನೆಂದರೆ ಪರ್ಸೆಂಟೇಜ್. ನೀವು ಎಷ್ಟು ಚೆನ್ನಾಗಿ ಪರ್ಸೆಂಟೇಜ್ ಮಾಡ್ತೀರಾ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಯಾಕೆ ಹೆಲ್ಪ್ ಆಗುತ್ತೆ? ಇನ್ ಕೇಸ್ ನಿಮ್ಮ ಪರ್ಸೆಂಟೇಜ್ ಕಡಿಮೆ ಆಗಲಿ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಯಾಕೆ ಪರ್ಸೆಂಟೇಜ್ ಕಡಿಮೆ ಆಗ್ಬಾರ್ದು ಅನ್ನೋದನ್ನ ಹೇಳ್ತೇನೆ. ನನಗೆ ಗೊತ್ತು ನಿಮಗೆ ನಗು ಬರ್ತಿರ್ಬೇಕು, ಮ್ಯಾಮ್ ಏನು ಹೇಳ್ತಿದ್ದಾರೆ SSLC ಇಂಪಾರ್ಟೆಂಟ್ ಅಂತ, ಮತ್ತೆ ಹೇಳ್ತಿದ್ದಾರೆ SSLC ಎಷ್ಟು ಇಂಪಾರ್ಟೆಂಟು ಇಲ್ಲ ಅಂತ, ರೈಟ್? ಬಟ್ ಇವತ್ತು ನಿಮಗೆ ನಾನು ಕ್ಲಿಯರ್ ಆಗಿ ಇನ್ಫಾರ್ಮ್ ಮಾಡ್ತೇನೆ, SSLC ಸ್ಟಡಿ ಮಾಡೋದು ಇಷ್ಟನ್ನ ಎದಕ್ಕೆ ನಿಮಗೆ ಫೋರ್ಸ್ ಮಾಡ್ತಿದ್ದೇನೆ, ಯಾಕಪ್ಪ ನೀವು ರಿಯಾಲಿಟಿ ಚೆಕ್ ತಗೊಳ್ಳಿ ಅಂತ ಹೇಳ್ತಿದ್ದೇನೆ, ಅದನ್ನ ನಾನು ನಿಮಗೆ ಹೇಳ್ತೇನೆ ಇವತ್ತು, ಆಯ್ತಾ? ಫಸ್ಟ್ ಥಿಂಗ್ ವಾಟ್ ಇಸ್ ಇಂಪಾರ್ಟೆಂಟ್ ಫಾರ್ ದ SSLC ಟು ಸಿಟ್ ಅಂಡ್ ಸ್ಟಡಿ. ಅಕಸ್ಮಾತ್ ಆಗಿ ನಿಮ್ಮ ಪರ್ಸೆಂಟೇಜ್ ಸರಿ ಆಗಲಿಲ್ಲ SSLCನಲ್ಲಿ, ನಿಮ್ಮದು ಫ್ಯೂಚರ್ನಲ್ಲಿ ಬಹಳ ಪ್ರಾಬ್ಲಮ್ಸ್ ಆಗುತ್ತೆ. ಯಾವುದಪ್ಪ ಅದು ಪ್ರಾಬ್ಲಮ್ಸು? ಯಾಕೆ ಆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ? ಬಿಕಾಸ್ ಯು ಪೀಪಲ್ ವಿಲ್ ನಾಟ್ ಗೆಟ್ ಯೋರ್ ಗುಡ್ ಕಾಲೇಜ್. ಸೊ ಕಾಲೇಜ್ ಸರಿಯಾಗಿ ಸಿಗಲ್ಲ, ರೈಟ್? ಸೊ ಯಾಕಪ್ಪ ಕಾಲೇಜ್ ಸರಿಯಾಗಿ ಸಿಗಲ್ಲ? ಬಿಕಾಸ್ ಕಟ್ ಆಫ್ಸ್ ಇರುತ್ತೆ. ಒಂದು ಕಾಲೇಜ್ನಲ್ಲಿ 95 ಅಬೋನೇ ಇರಬೇಕು ಪರ್ಸೆಂಟೇಜು, ಇನ್ನೂ ಸ್ವಲ್ಪ ಕಾಲೇಜಸ್ನಲ್ಲಿ 99, 100 ದ್ಯಾಟ್ ಪರ್ಸೆಂಟೇಜ್ ನೀಡ್ಸ್ ಟು ಬಿ ದೇರ್. ಔಟ್ರೇ ಇರಬೇಕು, ಇಲ್ಲಾಂದ್ರೆ 99 ಇರಬೇಕು. ನಾನು ಹೇಳ ಒಂದೊಂದು ಕಾಲೇಜ್ನಲ್ಲಂತೂ ಕಟ್ ಆಫ್ ಯಾವ ಥರ ಇದೆ ಅಂದರೆ 99.5 ಬಿಲೋ ಯಾರದಾರಲ್ಲ ಅವ್ರನ್ನ ತಗೊಳ್ಳಲ್ಲ. ಸೊ ಆ ಥರ ಕಟ್ ಆಫ್ಸ್ ಇದೆ. ಕಾಂಪಿಟೇಷನ್ ಫುಲ್ ಜಾಸ್ತಿ ಆಗಿದೆ. ಕಾಂಪಿಟೇಷನ್ ಯಾವ ಥರ ಆಗಿದೆ ಅಂದರೆ ಎಲ್ಲರಿಗೂ ಟಾಪ್ ಕಾಲೇಜಸ್ನಲ್ಲಿ ಹೋಗೋದಿದೆ. ಸೊ ಆ ಟಾಪ್ ಕಾಲೇಜಸ್ನಲ್ಲಿ ಹೋಗ್ಬೇಕಂದ್ರೆ ನೀವು ಏನು ಮಾಡಬೇಕು? ಓಕೆ, ಟಾಪ್ ಕಾಲೇಜಸ್ನಲ್ಲಿ ಅಡ್ಮಿಷನ್ ಅಂತೂ ಬೇಕು ನಿಮಗೆ, ಬಟ್ ಪರ್ಸೆಂಟೇಜ್ ಬೇಡಮ್ಮ. ಏನಾಗುತ್ತೆ, ರೈಟ್? ಕಟ್ ಆಫ್ಸ್ ಅನ್ನು ಕ್ಲಿಯರ್ ಮಾಡೋದು ನಿಮ್ಮ ಪರ್ಸೆಂಟೇಜಸ್ಸು. ಮತ್ತೆ SSLCಯಿಂದ ನಿಮಗೆ ಏನು ಯಾವ್ದು ಹೆಲ್ಪ್ ಆಗುತ್ತೆ ಅನ್ನೋದು ಇವತ್ತು ಹೇಳ್ತೇನೆ, ಆಯ್ತಾ? ಫಸ್ಟ್ ಥಿಂಗ್ ಇಸ್ ಅಬೌಟ್ you need to understand is why this exam matters a lot. Future college options will be very good. Okay, colleges ನಿಮ್ಗೆ ಅಕಸ್ಮಾತ್ MBBS ಮಾಡೋದಿದೆ, ಇಂಜಿನಿಯರಿಂಗ್ ಮಾಡೋದಿದೆ, ಏನು ಮಾಡೋದಿರಲಿ ಟಾಪ್ ಕಾಲೇಜ್ನಲ್ಲಿ ಮಾಡಬೇಕಲ್ಲ. ಟಾಪ್ ಕಾಲೇಜ್ನಲ್ಲಿ ಮಾಡಿದ್ರೆ ಏನಪ್ಪ ಬೆನಿಫಿಟ್ಸ್ ಇದೆ? ಯು ವಿಲ್ ಗೆಟ್ ಅ ಗುಡ್ ಸೀನಿಯರ್ಸ್ ಆಲ್ಸೋ, ಪ್ಲಸ್ ಯು ವಿಲ್ ಗೆಟ್ ಅ ಗುಡ್ ಫ್ರೆಂಡ್ಸ್. ಕಮ್ಯುನಿಕೇಶನ್ ವಿತ್ ದ ಫ್ರೆಂಡ್ಸ್ ವಿಲ್ ಬಿ ವೆರಿ ಗುಡ್. ಸರೌಂಡಿಂಗ್ ಸರಿಯಾಗಿರುತ್ತೆ, ರೈಟ್? ಸರೌಂಡಿಂಗ್ ಸರಿಯಾಗಿರುತ್ತೆ, ವೈಬ್ ಬೇಕಲ್ಲ. ಸೊ ನಮ್ಗೆ ಗೊತ್ತು ಈಗಿನ ಜನರೇಷನ್ ಎಲ್ಲರೂ ಜೆನ್ಝೆಡ್, ರೈಟ್? ಸೊ ಆಲ್ ದ ಜೆನ್ಝೆಡ್ ಸ್ಟೂಡೆಂಟ್ಸ್ ನೀಡ್ಸ್ ಲೈಕ್ ಒನ್ ಥಿಂಗ್, ವೈಬ್ ಶುಡ್ ಬಿ ಗುಡ್. ಎಸ್, ವೈಬ್ ಬೇಕಂದ್ರೆ SSLCನಲ್ಲಿ ಪರ್ಸೆಂಟೇಜು ಬೇಕು, ವೈಬ್ ಸರಿಯಾಗಿರ್ಬೇಕಂದ್ರೆ ಪರ್ಸೆಂಟೇಜು ಬೇಕು, ರೈಟ್? ಸೊ ಅದರ ಸಲುವಾಗಿ ಸ್ಕಾಲರ್ಶಿಪ್ಸ್ ಅಪರ್ಚುನಿಟೀಸ್ ಆರ್ ಆಲ್ಸೋ ದೇರ್. ಸ್ಕಾಲರ್ಶಿಪ್ ಅಪರ್ಚುನಿಟೀಸ್ ಅಂದ್ರೆ ನಿಮಗೆ ಫಸ್ಟ್ ಇಯರ್ಲಿ ಸೆಕೆಂಡ್ ಇಯರ್ನಲ್ಲಿ ಯಾವ ತರ ನೀವು ಪರ್ಸೆಂಟೇಜ್ ಮಾಡ್ತೀರಾ ಅದರ ಪ್ರಕಾರ ನಿಮಗೆ ಡಿಗ್ರಿನಲ್ಲಿ ಸ್ಕಾಲರ್ಶಿಪ್ಸ್ ಇದೆ. ಓಕೆ, ದಟ್ ನೀಡ್ಸ್ ದ ಕಾಸ್ಟ್ ಸರ್ಟಿಫಿಕೇಟ್. ಯಾರ್ಯಾರ ಕಡೆ ಕಾಸ್ಟ್ ಸರ್ಟಿಫಿಕೇಟ್ ಇದೆ, ಅಕಾರ್ಡಿಂಗ್ ಟು ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಸ್ಕಾಲರ್ಶಿಪ್. ಸ್ಕಾಲರ್ಶಿಪ್ ಎದಕ್ಕೆ ಮ್ಯಾಟರ್ ಆಗುತ್ತೆ? ಸ್ಕಾಲರ್ಶಿಪ್ ಸಿಕ್ಕರೆ ನಿಮ್ ಪಾಕೆಟ್ ಮನಿ ಸಿಗುತ್ತಲ್ಲ, ಅದ್ರ ಸಲುವಾಗಿ ಹೇಳೋದು ಸ್ಕಾಲರ್ಶಿಪ್ಸ್ ಬಹಳ ಇಂಪಾರ್ಟೆಂಟು. ಸ್ವಲ್ಪ ಮಂದಿ ಕಡೆ ಅದೂ ಇಲ್ಲ, ಅಡ್ಮಿಷನ್ ಮಾಡ್ಲಿಕ್ಕೆ ರೊಕ್ಕ ಇರಲ್ಲ, ಅವರು ಸ್ಕಾಲರ್ಶಿಪ್ ಯೂಸ್ ಮಾಡ್ಕೋಬಹುದು, ರೈಟ್? ಅವ್ರು ಸ್ವಲ್ಪ ಹುಡುಗರು ಔಟ್ಸೈಡ್ ಹೋಗಿರ್ತಾರೆ, ಅವ್ರು ಯಾವ್ದಾದ್ರು ವಿಲೇಜ್ ನಲ್ಲಿ ಇದ್ರೆ ಅಲ್ಲಿಂದ ಬೇರೆ ಕಡೆ ಹೋಗಿ ಕಲ್ತಿರ್ತಾರೆ. ಇಲ್ಲಾಂದ್ರೆ ತಿಳ್ಕೊಳ್ಳಿ ಬೆಂಗಳೂರು ಬರ್ತಿದಾರ ಅಂತ, ಅಲ್ಲಿ PG ರೇಟ್ಸ್ ಕಡಿಮೆನಾ? ಸೊ ಅವಾಗೆಲ್ಲ ಸ್ಕಾಲರ್ಶಿಪ್ಸ್ ಬೇಕು, ರೈಟ್? ಅವೆಲ್ಲ ಎದಕ್ ಬರುತ್ತೆ? ಪರ್ಸೆಂಟೇಜ್ ಆದ್ರೆ ನೀವು ಎಷ್ಟು ಪರ್ಸೆಂಟೇಜ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ನಿಮ್ಮ ಸ್ಕಾಲರ್ಶಿಪ್. ಕ್ಲಿಯರಾ? ಫಸ್ಟ್ ಅಕಾಡೆಮಿಕ್ ಐಡೆಂಟಿಟಿ ವಿಲ್ ಬಿ ದೇರ್. ಲೈಕ್ ನೋಡಿ, ಈಗ ಹೋದ ತಕ್ಷಣ ಅಲ್ಲೇ ಯಾರೋ ಇದಾರಪ್ಪ, ಓಕೆ, ಯಾರೋ ಒಬ್ಬನ ಹುಡುಗ, ಓಕೆ, XYZ, ಓಕೆ, XYZ ಹೆಸರು ಎಲ್ಲಾದ್ರೂ ತಗೊಂಡ್ರೆ, ಓ ದ್ಯಾಟ್ ಬಾಯ್ ಈಸ್ ವೆರಿ ಕ್ಲೇವರ್, ಅವಳು ಹುಡುಗಿನ ಮಸ್ತದಾಳ ಅವಳು.
ಸ್ಟಡೀಸ್ನಲ್ಲೇನು ಚೆನ್ನಾಗಿ ಕಾಣ್ತಾಳು, ಇದನ್ನೆಲ್ಲ ಯಾಕೆ ಮಾತಾಡ್ಬೇಕು, ಹೆಂಗೆ ಮಾತಾಡಬೇಕು, ನೀವೆಲ್ಲ ಹೋಗಿ ನಿಮ್ಮ ಮಕ್ಕಳಿಗೆ ಹೇಳ್ಬೇಕಲ್ಲ ಮುಂದೆ ಫ್ಯೂಚರ್ನಲ್ಲಿ. ದ್ಯಾಟ್ ಇಸ್ ವಾಟ್ ಐಡೆಂಟಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಯಾವ ಥರ ಪರ್ಸೆಂಟೇಜ್ ಮಾಡ್ತಾರಲ್ಲ ಆ ಹೆಸರನ್ನು ನೆನಪಿಟ್ಕೋತಾರ. ಸೊ ಈಗ ನೋಡಿ, ನೀವೇ ಅಬ್ಸರ್ವ್ ಮಾಡಿ, ಒನ್ಸ್ ಯು ಪೀಪಲ್ ವಿಲ್ ಫಿನಿಶ್ ಯು SSLC ಎಕ್ಸಾಮ್ಸ್, ಓಕೆ, ಮುಗಿದ ತಕ್ಷಣ ಯಾರು ಫಸ್ಟ್ ರ್ಯಾಂಕ್ ಬರ್ತಾರಲ್ಲ ಕರ್ನಾಟಕಗೆ, ಅವ್ರ ಹೆಸರು ಹೇಗೆ ಫೇಮಸ್ ಆಗುತ್ತೆ, ನ್ಯೂಸ್ ಪೇಪರ್ನಲ್ಲಿ ಅವರೇ, TV9ನಲ್ಲಿ ಅವರೇ, ಯಾಕಪ್ಪ ಅವ್ರು ಬರ್ತಾರೆ, ಐಡೆಂಟಿಟಿ ಆಗುತ್ತೆ ಅವ್ರದ್ದು. ಸೊ ಆ ಐಡೆಂಟಿಟಿ ಬೇಕಲ್ಲ, ಅದಕ್ಕೆ ಪರ್ಸೆಂಟೇಜ್ ಬೇಕು. ನೀವು ಪರ್ಸೆಂಟೇಜ್ ಮಾಡಿದ್ರೆ ಐಡೆಂಟಿಟಿ ಬರುತ್ತೆ. ಸೊ ದಿಸ್ ಆರ್ ದ ಬೆನಿಫಿಟ್ಸ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ದ SSLC. ಕ್ಲಿಯರಾ? ಸೊ ಅದರಿಂದ ನಿಮಗೂ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ SSLC ದಿಂದ ಏನೇ ಹೆಲ್ಪ್ ಆಗುತ್ತೆ ಅನ್ನೋದು ಹೇಳ್ತಾರೆ ನಿಮಗೆ. ಫಸ್ಟ್ ಇಸ್ ಫೌಂಡೇಶನ್ ವಿಲ್ ಬಿ ಕ್ಲಿಯರ್. ಓಕೆ, ಯಾರ್ಯಾರಿಗೆ ಸೈನ್ಸ್ ತಗೊಳ್ಳೋದಿದೆ ಅಲ್ಲ, ಫ್ಯೂಚರ್ ನಲ್ಲಿ MBBS ಮಾಡೋದಿದೆ, ಇಂಜಿನಿಯರಿಂಗ್ ಮಾಡೋದಿದೆ, ಇವೆಲ್ಲ ಮಾಡೋದಿತ್ತಂದ್ರೆ ಏನ್ ಮಾಡ್ಬೇಕು? ಫೌಂಡೇಶನ್ ಕ್ಲಿಯರ್ ಇರಬೇಕಲ್ಲ. 10th ಫೌಂಡೇಶನ್ ಸರಿ ಇರಲಿಲ್ಲ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಬಹಳ ಡಿಫಿಕಲ್ಟ್ ಆಗುತ್ತೆ. ಸೊ SSLC ವಿಲ್ ಮೇಕ್ ಯು ಟು ಫೌಂಡೇಶನ್ ವಿಲ್ ಬಿ ವೆರಿ ಸ್ಟ್ರಾಂಗ್. ಕ್ಲಿಯರ್? ಫೌಂಡೇಶನ್ ವಿಲ್ ಬಿ ವೆರಿ ಸ್ಟ್ರಾಂಗ್. ಸೆಕೆಂಡ್ ಥಿಂಗ್ ಎಲಿಜಿಬಿಲಿಟಿ. ಯಾವ್ಯಾವ ದೊಡ್ಡ ಕಾಲೇಜಸ್ ನಲ್ಲಿ ನಿಮ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದಿದೆಯಲ್ಲ, ಅಲ್ಲಿ ಎಲಿಜಿಬಿಲಿಟಿನೂ ಬೇಕು. ಸೊ ಆಗ ಎಲಿಜಿಬಿಲಿಟಿ ಅಂತ ಸಿಗುತ್ತೆ ನಿಮಗೆ, ಸ್ಕಾಲರ್ಶಿಪ್ ಸಿಗ್ಬೇಕಲ್ಲ ಆ ಕಾಲೇಜ್ನಲ್ಲಿ. ಸೊ ಆ ಕಾಲೇಜ್ನಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬೇಕಂದ್ರೆ ಎಕ್ಸಾಮ್ಸ್ ಅಂತೂ ಆಲ್ರೆಡಿ ಅಕ್ಟೋಬರ್ನಲ್ಲಿ ಇರುತ್ತೆ. ಐ ನೋ ಮೆನಿ ಪೀಪಲ್ ಮೈಟ್ ಹವ್ ರಿಟನ್ ದಟ್ ಎಕ್ಸಾಮ್ಸ್ ಆಲ್ಸೋ. ಸ್ಕಾಲರ್ಶಿಪ್ ಅಂದ್ರೆ ಏನು, ಅಲ್ಲಿ 10th ಎಕ್ಸಾಮ್ ಬರೀಬೇಕು, 10th ಪೇಪರ್ ಕೊಡ್ತಾ ಇರೋದನ್ನು, ಅಲ್ಲಿ ಎಷ್ಟು ಮಾರ್ಕ್ಸ್ ಬೀಳುತ್ತಲ್ಲ ಅಷ್ಟು ನಿಮ್ದು ಫೀಸ್ ಕಡಿಮೆ ಆಗುತ್ತೆ. ಫೀಸ್ ಅಕಸ್ಮಾತ್ 1.5 lakh ಇತ್ತು, 2 ಲಕ್ಷ ಇತ್ತು, 3 ಲಕ್ಷ ಇತ್ತು, ಸ್ವಲ್ಪ ಕಡಿಮೆ ಮಾಡ್ತಾರೆ. 30% ವಿಲ್ ಬಿ ಲೆಸ್ ಅಕಾರ್ಡಿಂಗ್ ಟು ಯುವರ್ ಪರ್ಸೆಂಟೇಜ್. ಆ ಪರ್ಸೆಂಟೇಜ್ ಹೇಗಾಗತ್ತಪ್ಪ? ಫೌಂಡೇಶನ್. ಕ್ಲಿಯರಾ? ಸೊ ಎಲಿಜಿಬಿಲಿಟಿ ಬೇಕು, ರೈಟ್? ಕ್ಲಿಯರ್? ನೆಕ್ಸ್ಟ್ ಥಿಂಗ್ ಐಡೆಂಟಿಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಎಷ್ಟು ಐಡೆಂಟಿಟಿ ಯಾವಾಗ ಸಿಗುತ್ತೆ ನಿಮಗೆ ಐಡೆಂಟಿಟಿ? ನೀವು ಯಾವಾಗ ಚೆನ್ನಾಗಿ ಕುಂತು ಪರ್ಸೆಂಟೇಜ್ ಮಾಡ್ತೀರಾ ಅವಾಗಷ್ಟೇ ಐಡೆಂಟಿಟಿ ಸಿಗೋದು. ನೀವು ಐಡೆಂಟಿಟಿ ಬೇಕಂದ್ರೆ ಪರ್ಸೆಂಟೇಜ್ ಸರಿಯಾಗಿ ಆಗಬೇಕು, ಅವಾಗ ನಿಮ್ಮ ಸರೌಂಡಿಂಗ್ನಲ್ಲಿ ನಿಮ್ಮ ಹೆಸರು ಇರುತ್ತೆ. ಆಯ್ತಪ್ಪ ಅಂದ್ರೂ ನನಗೆ ಬೇಡ, ಯುವರ್ ಮೋಟಿವೇಶನ್ ಇಸ್ ರೆಡ್ಯೂಸಿಂಗ್, ಇವಿಷ್ಟೆಲ್ಲ ಹೇಳಿದ್ರೂ ನಿಮ್ಮ ಮೋಟಿವೇಶನ್ ತಳಕ್ಕೆ ಹೋಗ್ತಿದೆ ಅಂದರೆ ಇನ್ನೊಂದು ವಿಷಯ ಹೇಳ್ತೇನೆ, ಮುಂದೆ ಫ್ಯೂಚರ್ನಲ್ಲಿ ನಮ್ಮ ಪೇರೆಂಟ್ಸನ್ನು ಪ್ರೌಡ್ ಮಾಡೋದಿತ್ತಂದ್ರೆ ಪರ್ಸೆಂಟೇಜ್ ಬೇಕು. ಪೇರೆಂಟ್ಸ್ ಪ್ರೌಡ್ ಆಗ್ಬೇಕಂದ್ರೆ ಪರ್ಸೆಂಟೇಜ್ ಬೇಕು. ಅವ್ರು ಎಷ್ಟು ನಿಮಗೆ ರೊಕ್ಕ ಹಾಕಿ ಸ್ಕೂಲ್ಸ್ನಲ್ಲಿ ಹಾಕ್ತಿದ್ದಾರೆ, ಕಾಲೇಜಸ್ನಲ್ಲಿ ಹಾಕ್ತಾರೆ, ಅವಕ್ಕೆಲ್ಲ ಎದಕ್ಕೆ ಬೇಕು? ಯು ಪೀಪಲ್ ನೀಡ್ ಟು ಡೂ ದ ಪರ್ಸೆಂಟೇಜ್. ನೀವು ಪರ್ಸೆಂಟೇಜ್ ಮಾಡಿದ್ರೆ ಅಷ್ಟೇ ಆಗೋದು. ನೆಕ್ಸ್ಟ್ ಇಸ್ ವಾಟ್ ಯು ನೀಡ್ ಟು ಡೂ ಆಕ್ಚುಲಿ ಇಸ್ ಟು ಗೆಟ್ ದ ಪರ್ಸೆಂಟೇಜ್ ಗುಡ್. Okay, 2-3 hours of daily revision is necessary, right? Don't only read. Previous year question papers needs to be practiced. Ma'am, ಈ ಥಿಂಗ್ ನೀವು ಆಲ್ಮೋಸ್ಟ್ 4-5 months ಇದೆ ಅದನ್ನೇ ಹೇಳ್ತಿದ್ದೀರಾ. ಸೇಮ್ ಥಿಂಗ್ ಐ ಆಮ್ ಲಿಸ್ನಿಂಗ್ ಫ್ರಮ್ ಯು. ಯಾಕೆ ಸೇಮ್ ಥಿಂಗ್ ಹೇಳ್ತಿದ್ದೆ ನಾನೇ ಅದನ್ನೇ? ಬಿಕಾಸ್ ಅದನ್ನ ಮಾಡಿದ್ರೇನೆ ಪರ್ಸೆಂಟೇಜ್ ಆಗೋದು. ಅದ್ರ ಸಲುವಾಗಿ ಹೇಳೋದು ಪ್ರಾಕ್ಟಿಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದು ವರ್ಡ್ ಕೇಳಬೇಕು, ಸೆಂಟೆನ್ಸು. ಸೊ ಆ ಸೆಂಟೆನ್ಸು ಯಾಕೆ ಹೇಳಿದ್ದಾರೆ? ಅದು ಕರೆನೇ ಇದೆಯಪ್ಪ, ಅದಕ್ಕೆ ಹೇಳಿದ್ದಾರೆ, ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಫಸ್ಟ್ 2-3 hours ಡೈಲಿ ರಿವಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡಿಸೆಂಬರ್ ಇಂದ ನೀವು ಎಷ್ಟು ರಿವಿಷನ್ ಮಾಡ್ತಾರ ಪ್ರಿಪರೇಟರಿ ಎಕ್ಸಾಮ್ಸ್ಗೆ ಅಷ್ಟು ನಿಮ್ದು ಬೆನಿಫಿಟ್ ಆಗೋದು ಪರ್ಸೆಂಟೇಜ್ ಬರ್ಲಿಕ್ಕೆ. ತಿಳಿತಾ? ಅಂಡ್ ರೈಟ್, ಡೋಂಟ್ ಓನ್ಲಿ ರೀಡ್. ಬರ್ರೇ ಕುಂತ್ ಓದ್ತೇನೆ ಅಂದ್ರೆ ಆಗಲ್ಲ. ಎಷ್ಟು ಬರೀತೀರಾ ಅಷ್ಟು ನಿಮಗೆ ಪ್ರಾಕ್ಟೀಸ್ ಆಗೋದು. ತಿಳಿತಾ? ಅಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತೂ ಸಾಲ್ವ್ ಮಾಡೋದು ಬಿಟ್ಬಿಟ್ರೆ ನಿಮಗೆ ಏನೂ ಆಗಲ್ಲ. ತಿಳಿತಾ? ಸೊ ಅತ್ತ ಸಲುವಾಗಿ ನಿಮ್ಮ ಸಲುವಾಗಿ ನಾವು ಪ್ರಿಪರೇಟರಿ ಬೋರ್ಡ್ ಬೂಸ್ಟರ್ ತೆಗಿತಿದ್ದೇವೆ ನಮ್ಮ ವೇದಾಂತದಲ್ಲಿ. ಸೊ ನಮ್ಮ ವೇದಾಂತದಲ್ಲಿ ಎವ್ರಿ ಡೇ ಯು ವಿಲ್ ಬಿ ಹ್ಯಾವಿಂಗ್ ಅ ಲೈವ್ ಕ್ಲಾಸಸ್ ಆಫ್ ಸೋಷಿಯಲ್ ಸೈನ್ಸ್, ಇಂಗ್ಲಿಷ್ ಅಂಡ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಸೊ ಈ 4 ಸಬ್ಜೆಕ್ಟ್ದು ಎಲ್ಲ ಒನ್ ಶಾರ್ಟ್ಸ್ ಇರುತ್ತೆ. ಫಸ್ಟ್ ಫೌಂಡೇಶನ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ರೈಟ್? ಫೌಂಡೇಶನ್ ಕ್ಲಿಯರ್ ಆಗಿದ ತಕ್ಷಣ ನೀವು ಯಾವ ತರ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡೋದು ಅನ್ನೋದು ನಿಮಗೆ ನಾ ಐಡಿಯಾ ಕೊಡ್ತೇನೆ. ಆಮೇಲೆ ವಿ ವಿಲ್ ಸಿಟ್ ಅಂಡ್ ಸಾಲ್ವ್ ದ ಮಾಡೆಲ್ ಕ್ವಶನ್ ಪೇಪರ್ಸ್. ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ಡೀಟೇಲ್ ಆಗಿ ಆನ್ಸರ್ಸ್ ಕೊಡ್ತೇವೆ. ಪ್ಲಸ್ ಆನ್ಸರ್ ಜೊಡೆ ವಿ ಆರ್ ಗೋಯಿಂಗ್ ಟು ಟೀಚ್ ಯು ಆಲ್ಸೋ ಹೌ ದಿಸ್ ಕ್ವಶನ್ ವಿಲ್ ಬಿ ಆಸ್ಕ್ಡ್. ಯಾವ ತರ ಕ್ವಶನ್ ಟ್ವಿಸ್ಟ್ ಮಾಡ್ಬೋದು ಅನ್ನೋದು ನಿಮ್ಗೆ ಹೇಳ್ತೇನೆ. ಆಯ್ತಾ? ಸೊ ಸ್ಟೇ ಟ್ಯೂನ್ಡ್ ಫಾರ್ ನಮ್ಮ ವೇದಾಂತ SSLC. ವಿ ಆರ್ ಗೋಯಿಂಗ್ ಟು ಕ್ರ್ಯಾಕ್ ದ ಪ್ರಿಪರೇಟರಿ ಎಕ್ಸಾಮ್ಸ್ ದಿಸ್ ಟೈಮ್ very seriously. Clear? So first, second thing, what you're going to do it. Mindset ಇಡಬೇಕು. ಎಕ್ಸ್ಕ್ಯೂಸಸ್ ಏನೂ ಇಲ್ಲ. ಯಾವ್ದು ಮದ್ವೆ ಬಂತು, ಅವಳು ಇದನ್ನ ಆಯ್ತು, ಬಿಡಿ ಅದನ್ನ. ತಿಳಿತಾ? ಡಿಸೆಂಬರ್ ಬಂದ್ಬಿಡ್ತೀಗ, ಇನ್ನಾದ್ರೂ ಸೀರಿಯಸ್ನೆಸ್ ಆಗ್ಲೇಬೇಕು. ರೈಟ್? ಮೈಂಡ್ ಸೆಟ್, ಕಾನ್ಫಿಡೆನ್ಸ್ ಇಟ್ಕೊಂಡ್ಬಿಡಿ, ಮತ್ತೆ ಕನ್ಸಿಸ್ಟೆನ್ಸಿ ಅಟ್ ಲೀಸ್ಟ್
ನಾನಂತೂ ಯಾವಾಗಲೂ ಹೇಳ್ತೇನೆ, ಮ್ಯಾಮ್ ಅಂತೂ ಕನ್ಸಿಸ್ಟೆನ್ಸಿ ಫೇವ್ರೆಟ್ ವರ್ಡ್ ಮ್ಯಾಮ್ದು. ಯಾಕಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೇ ಆಗೋದು. ನಂದೇ ಒಂದು ಸ್ಟೋರಿ ಹೇಳಿದ್ರೆ, ನಾನು ದಪ್ಪಾಗಿದ್ದೀನಿ, ಈಗ ಸಣ್ಣ ಆಗ್ಬೇಕಂತ ನನ್ನ ಬರೀ ತಲೆಯಲ್ಲಿ ಅಷ್ಟೇ ಇದೆ. ಸಣ್ಣ ಆಗ್ಲಿಕ್ಕೆ ಆಗ್ತಿಲ್ಲ ಬಿಕಾಸ್ ನಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ನಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ನಿ ಅಂದರೆ ನಾನು ಸಣ್ಣ ಆಗ್ತೇನಪ್ಪ. ನಿಮ್ಮ ಜೋಡೆ ನೀವು SSLC ನಲ್ಲಿ ಟಾಪ್ ಮಾಡಿ, ನಾನು ಸಣ್ಣ ಆಗ್ಬಿಡ್ತೇನೆ. ಚಾಲೆಂಜ್ ಇವತ್ತು ನಿಮಗೆ, ಆಯ್ತಾ? ಸೊ ಲೆಟ್ಸ್ ಸಿ ಹೌ ಮೆನಿ ಪೀಪಲ್ ಕ್ಯಾನ್ ಡೂ ದಿಸ್ ಥಿಂಗ್. ನೋಡಿ ಬಿಡೋಣ ಯಾರು ವಿನ್ ಆಗ್ತಾರೆ ಅನ್ನೋದು, ಆಯ್ತಾ? ಸೊ ಸ್ಟೇ ಟ್ಯೂನ್ಡ್. ವಾಟ್ ಈಸ್ ಗೋಯಿಂಗ್ ಟು ಅಟ್ ದ ಎಂಡ್ ರಿಸಲ್ಟ್ ಏನು ಬರುತ್ತೆ ಅನ್ನೋದು ನೋಡೋಣ ಎಲ್ಲರೂ, ಆಯ್ತಾ? ಸೊ ನಿಮ್ಮ ಸಲುವಾಗಂತೂ ನಾನು ವೇಟ್ ಮಾಡ್ತಿದ್ದೇನೆ, ಯಾರ್ದು ರ್ಯಾಂಕ್ ಬರುತ್ತೆ 625 ಔಟ್ ಆಫ್ 625, ಮತ್ತೆ ಪ್ರಿಪ್ರೇಟರಿ ಎಕ್ಸಾಮ್ಸ್ಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅನ್ನೋದು ಕ್ರ್ಯಾಕ್ ಮಾಡ್ಕೊಂತ ಹೋದ್ರೆ ನಿಮಗೆ ರಿಯಲಿ ಇಟ್ ವಿಲ್ ಹೆಲ್ಪ್ ಯು ಪೀಪಲ್. ನಾವಂತೂ ನಿಮಗೆ ಸಪೋರ್ಟ್ ಮಾಡ್ತಿದ್ದೇವೆ, ನೀವು ನಮಗೆ ಸಪೋರ್ಟ್ ಮಾಡಬೇಕು. ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತೀರಾ ಅಷ್ಟು ನಮಗೆ ಖುಷಿ. ಸೊ ಫಾಸ್ಟಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಹೋಗಿ ಶೇರ್ ಮಾಡಿ. ಐ ವಾಂಟ್ ಎವ್ರಿ ಒನ್ ಟು ಅಟೆಂಡ್ ದ ಕ್ಲಾಸಸ್. ಮಂಡೆಯಿಂದ ಎಲ್ಲರ ಆಕ್ಟಿವ್ ಕ್ಲಾಸ್ ಅಟೆಂಡ್ ಮಾಡಬೇಕು. ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಫೌಂಡೇಶನ್ ಸ್ಟ್ರಾಂಗ್ ಆಗೋಣ, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡೋಣ. ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ತೊಗೊಂಡ್ಬರ್ತೇನೆ. ಸೊ ಅವನ್ನೆಲ್ಲ ಕುಂತು ಸಾಲ್ವ್ ಮಾಡೋಣ. ಸೊ ಯು ಪೀಪಲ್ ನೀಡ್ ಟು ಬಿ ವೆರಿ ಸ್ಟ್ರಾಂಗ್, ದೆನ್ ಐ ವಿಲ್ ಆಲ್ಸೋ ಬಿ ಸಿಟ್ಟಿಂಗ್ ಅಂಡ್ ಸಪೋರ್ಟಿಂಗ್ ಯು ಪೀಪಲ್ ವಿತ್ ಎನಿ ಕಾಸ್ಟ್. Clear? So till then, see you everyone. Make sure you will be completely focused on your preparatory exams now from Monday. And ಎಲ್ಲ ಫ್ರೆಂಡ್ಸಿಗೆ ಹೇಳಿ ಲೈವ್ ಕ್ಲಾಸಿಗೆ ಬನ್ನಿ, ಕುಂತ್ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಟಾಪಿಕನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. Till then, see you everyone.